ಎಲ್ಲೋ ನಮಸ್ತೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಆರ್ಟ್ ಆಫ್ ಲಿವಿಂಗ್ ಹತ್ರ ಇದ್ದೀನಿ. ಆಶ್ರಮ ಎಂಟ್ರಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಮಾಡಿದೆ ನಾನು. ರವಿಶಂಕರ್ ಗುರೂಜಿ ಅವ್ರದ್ದು ಆಶ್ರಮ. ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ನೋಡಿ ತುಂಬಾ ದಿವಸದಿಂದ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಇವತ್ತು ಹೋಗಿದ್ದೆ ಆ್ಯಂಡ್ ನಿಮಗೆ ವಿಡಿಯೋನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಎಂಟ್ರೆನ್ಸ್ ನೋಡಿ ತುಂಬ ಗೋಪುರಗಳು ಮತ್ತು ನೋಡೋದಕ್ಕೂ ಅಷ್ಟೇ. ಆ್ಯಂಡ್ ಒಳ್ಳೆ ಫ್ರೆಶ್ ಏರ್ ಆಗ್ಬೋದು. ಒಂದು ಸೈಲೆಂಟಾಗಿರೋವಂಥದ್ದು. ಬೆಂಗಳೂರಲ್ಲಿ ಇಷ್ಟು ಸೈಲೆಂಟಾಗಿರೋವಂಥ ಪ್ಲೇಸ್ ಇಲ್ಲ ಅಂದ್ಕೊಂಡಿದ್ದೆ. ಬೆಂಗಳೂರಿಂದ ಸ್ವಲ್ಪ ದೂರ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ತುಂಬ ಸೈಲೆಂಟಾಗಿದೆ ಪ್ಲೇಸು. ಕನಕಪುರ ಮೇನ್ ರೋಡ್ ಏನಿದೆಯಲ್ಲ, ಹೈವೇ ಅಲ್ಲೇ ಇರೋದು. ಅಲ್ಲಿಂದ ನಾವು ಒಳಗಡೆ ಬಂದರೆ ಇಷ್ಟು ಸೈಲೆಂಟ್ ಆಗ್ಬೋದು. ಮತ್ತು ಇಷ್ಟು ಚೆನ್ನಾಗಿರುವಂಥ ಜಾಗ, ಇಷ್ಟು ದೊಡ್ಡದಾಗಿರೋ ಜಾಗ. ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಫಂಕ್ಷನ್ ಮಾಡ್ತಾರೆ ಈವ್ನಿಂಗ್ ಟೈಮು. ಮತ್ತು ಆವಾಗ ವಾಟ್ರ್ ಫೌಂಟೇನ್ ಕೂಡ ಇರುತ್ತೆ. ಸಾಯಂಕಾಲದ ಹೊತ್ತು ಇಲ್ಲಿ ಸ್ಟೇ ಮಾಡಿ ಯಾರು ಬಂದರೆ ಅದನ್ನು ಅನುಭವ ಪಡೀಬೋದು ನೀವು. ಮತ್ತು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿದ್ದಾರೆ. ಈ ಕಡೆ ಎಷ್ಟು ಜನ ಬೇಕಾದರೂ ಕೂತ್ಕೋಬೋದು. ಮತ್ತು ಅಲ್ಲಿ ಬಾತುಕೋಳಿಗಳಿದೆ. ಬರೀ ಬಾತುಕೋಳಿ ನೋಡೋಣ. ಸುಮಾರು ಬಾತುಕೋಳಿಗಳು ಅದು ಪಾಡಿಗೆ ಆರಾಮಾಗಿ ಓಡಾಡ್ಕೊಂಡಿದೆ. ಮತ್ತು ನೀವು ನೋಡ್ಬೋದು ಸುತ್ತಲೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಲ್ಲಿ ಗೋಪುರ ಆಗ್ಬೋದು, ಅಲ್ಲಲ್ಲಿ ಗಿಡ ಮರ ಆಗ್ಬೋದು. ಯಾವುದೇ ಒಂದು ಊರಲ್ಲಿ ಮತ್ತು ಒಂದೊಂದು ಕಡೆ ಹೇಗಿದೆ ಅಂತ ನೋಡ್ಬೋದು. ಮತ್ತು ಬಾತುಕೋಳಿ ನೋಡಿ, ಬಾತುಕೋಳಿನ ನಾನು ಆಗಲೇ ತೋರಿಸ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದೆ ಬಾತುಕೋಳಿ ಇದೆ, ಹೋಗೋಣ ಬನ್ನಿ ನೋಡೋಣ ಅಂತ. ಮತ್ತು ಇಲ್ಲಿ ಏನು ಹೇಳಿದ್ನಲ್ಲ ನಾನು ನಿಮಗೆ, ಫೌಂಟೇನೆಲ್ಲ ಆಗುತ್ತೆ ಅಂತ. ಆಮೇಲೆ ಇಲ್ಲಿಂದ ನಾವು ಮುಂದಕ್ಕೆ ಹೋದ್ವಿ. ಅಲ್ಲಿ ಎಲ್ಲರೂ ಹೋದವರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ಒಂದು ಬಸ್ ಬರುತ್ತೆ, ಅವರೇ ಹೋಗ್ತಾರೆ. ಫಸ್ಟು ಎಲ್ಲಿ ಹೋದ್ರು ಅಂತಂದರೆ, ನಾವು ಫಸ್ಟ್ ಹೋಗಿದ್ದು ಅನ್ನದಾಸೋಹಕ್ಕೆ. ಬಿಕಾಸ್ ನಾವು ಹೋಗಿದಾಗೆ 12 ಗಂಟೆ ಆಗಿತ್ತು. ಅಲ್ಲಿ 12 ಗಂಟೆಯಿಂದ 2:30ವರೆಗೂ ಅದು ಊಟದ ಸಮಯ ಆಗಿತ್ತು. ಹಾಗಾಗಿ ಫಸ್ಟ್ ಊಟಕ್ಕೆ ಕರ್ಕೊಂಡೋದು. ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಟೈಮಿಂಗ್ಸು. ಬೆಳಗ್ಗೆ ಹೊತ್ತು ನಾಷ್ಟ 8ರಿಂದ 9:15, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಕೂಡ ಊಟ ಇತ್ತು. ಬಟ್ ತುಂಬಾ ಟೇಸ್ಟಿಯಾಗಿತ್ತು ಊಟ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಒಳಗಡೆ ಕೂಡ ತುಂಬ ಮನೆಯಲ್ಲಿ ನೀವು ಹೇಗೆ ಇಟ್ಕೊಂಡಿರ್ತೀರ ಅದೇ ರೀತಿ ತುಂಬಾ ಕ್ಲೀನಾಗಿತ್ತು. ಡೈನಿಂಗ್ ಹಾಲ್ ಆಗಿರ್ಬೋದು. ಮತ್ತು ಒಳಗಡೆ ಹೋದರೂ ಕೂಡ ಪ್ರತಿಯೊಂದು ತುಂಬ ಕ್ಲೀನಾಗಿ ಜಾಗ ಆಗ್ಬೋದು, ಇದಾಗ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ನಾವು ಹೋಗೋದ್ರಿಂದ ಮುಂಚೆನೇ ಆಲ್ರೆಡಿ ಎಷ್ಟೊಂದು ಜನ ಬಂದಿತ್ತು. ಅಲ್ಲಿ ಒಂದು 3ರಿಂದ 4 ಜನ ಬೆಳೆಸ್ತಾಯಿದ್ರು. ಬೆಳೆಸೋರು ಕೂಡ ಒಂದು ಸಿಸ್ಟಮ್ಯಾಟಿಕ್ ಬೆಳೆಸ್ತಾಯಿದ್ರು. ಮತ್ತು ಅಲ್ಲಿ ಏನೆಲ್ಲ ಫುಡ್ ಪ್ರಸಾದ ಇರ್ತಿಲ್ಲ. ಚಪಾತಿ ಆಗ್ಬೋದು, ಮೊಸರನ್ನ ಆಗ್ಬೋದು, ಅನ್ನ ಸಾಂಬಾರು ಆಗ್ಬೋದು, ಪಲ್ಯ ಆಗ್ಬೋದು, ಇದೆಲ್ಲ ತಿಂದ್ಕೊಂಡು ತುಂಬಾ ಚೆನ್ನಾಗಿತ್ತು ಟೇಸ್ಟು. ಅದರಿಂದ ಹೊರಗಡೆ ಬಂದೆ ನಾನು. ಹೊರಗಡೆ ಬಂದಾಗ ಆಮೇಲೆ ಇಲ್ಲಿ ನೀವು ನೋಡ್ಬೋದು ಅವರ ಆರ್ಟ್ ಆಫ್ ಲಿವಿಂಗ್ ಫೋಟೋಸ್ ಆಗ್ಬೋದು, ಪ್ರತಿಯೊಂದು ಇಲ್ಲಿದೆ. ಆಮೇಲೆ ಇಲ್ಲಿಂದ ಇನ್ನೊಂದು ವಿರೂಪಾಕ್ಷ ಟೆಂಪಲ್ ಅಂತ ಒಂದಿತ್ತು. ಬಟ್ ಅದು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ರಿನೋವೇಷನ್ ಮಾಡ್ತಾಯಿದ್ರು. ಪೇಂಟಿಂಗ್ ಎಲ್ಲ ಇದು ಮಾಡ್ತಾಯಿದ್ರು. ವಿರೂಪಾಕ್ಷಿ ಮಂಟಪ ಅಂತ. ಆದರೆ ಅದರ ಒಳಗಡೆ ಎಂಟ್ರಿ ಸಿಗಲಿಲ್ಲ. ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಬಸ್ಸಲ್ಲಿ. ಇಲ್ಲೇನಪ್ಪ ಅಂತಂದರೆ, ಇಲ್ಲಿ ಪ್ರತಿಯೊಂದು ಜಾಗದಿಂದ ಜಾಗಕ್ಕೆ ಹೋಗೋದಕ್ಕೆ ನೀವು ಹೋಗೋದೇ ಬೇಕಾಗಿಲ್ಲ, ಅವರೇ ಹೋಗ್ತಾರೆ.
ಆ್ಯಂಡ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು, ಹೇಗೆ ಏನೇನಿದೆ ಇಲ್ಲಿ, ಏನೇನೆಲ್ಲ ಕೋಚಿಂಗು ಕ್ಲಾಸಸ್ ಇದೆ, ಬಂದು ಇಲ್ಲಿ ಸ್ಟೇ ಮಾಡ್ತಾರೆ, ಆಯುರ್ವೇದಿಕ್ಕು, ಗೋಶಾಲೆಗೆ ಮತ್ತು ಗುರುಕುಲ ಏನೇನೆಲ್ಲ ಇದೆ ಇಲ್ಲಿ, ಏನೆಲ್ಲ ಇದೆ ಅಂತ ನೀವು ಇಲ್ಲಿ ಬಂದ್ರೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ಬಟ್ ಸುಮಾರು ದೇಶದಿಂದ ಎಲ್ಲ ಬರ್ತಾರೆ. ಒಳ್ಳೆ ಕ್ಲೈಮೇಟು, ಒಳ್ಳೆ ಫ್ರೆಶ್ ಏರು ಮತ್ತು ಒಂದು ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ ಇಲ್ಲಿ ಬಂದರೆ. ಪ್ಲೀಸ್ ಬಂದು ನೀವು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿಂದ ನಮಗೆ ಕರ್ಕೊಂಡೋಗಿದ್ದು ಪ್ಲೇಸ್ ನೋಡ್ಬೋದು ನೀವು. ಅಲ್ಲಿ ವಾಟ್ರ್ ಫಾಲ್ ಇದೆ, ವಾಟ್ರ್ ಫಾಲ್ ಎಲ್ಲ ನೋಡ್ಬೋದು ನೀವು. ಇಲ್ಲಿಂದ ಒಂದು ಅವರು ಎಲ್ಲಿ ಹೋಗ್ತಾರೆ ನಾನು ತೋರಿಸ್ತೀನಿ ಬನ್ನಿ. ಇವರು ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು 9ರಿಂದ 14 ವರ್ಷದವರೆಗೂ ವೇದ ಉಪನಿಷತ್ತು ಮತ್ತು ಅವರಿಗೆಲ್ಲ ಕ್ಲಾಸಸ್ ಎಲ್ಲ ಇರುತ್ತೆ ಹುಡುಗರಿಗೆ, ಅದನ್ನೆಲ್ಲ ಹೇಳ್ಕೊಡ್ತಾರೆ. ಅದನ್ನೇ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಗುರುಕುಲ ಅಂತ ಇಲ್ಲಿ ನಿಮಗೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಒಳಗಡೆ ವೀಡಿಯೋಸ್ ಅಲೋ ಮಾಡಲಿಲ್ಲ, ಬಟ್ ಇಲ್ಲಿ ಒಳಗಡೆ ಟೆಂಪಲ್ ಇತ್ತು, ಪಂಚಮುಖಿ ಗಣೇಶ ಟೆಂಪಲ್ಲು ಮತ್ತು ಮುನೇಶ್ವರ ದೇವಸ್ಥಾನ ಅದನ್ನೆಲ್ಲ ನೋಡಿಕೊಂಡು. ಆ್ಯಂಡ್ ಆಶ್ರಮ ಅಲ್ಲಿ ಒಳಗಡೆ ವೀಡಿಯೋಸ್ ಮತ್ತು ಫೋಟೋಸ್ ತೊಗೊಳಂಗಿಲ್ಲ. ಅಲ್ಲಿಂದ ಆಚೆ ಬಂದ ಮೇಲೆ ತಿರ್ಗಾ ಕರ್ಕೊಂಡೋದ್ರು ಗೋಶಾಲೆಗೆ ಕರ್ಕೊಂಡೋದ್ರು. ಇಲ್ಲಿ ನೋಡ್ಬೋದು ನೀವು ಎಲ್ಲ ಸ್ಟೇಟಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ಗೋವುಗಳು ನೀವು ನೋಡ್ಬೋದು. ಮತ್ತು ನೀವು ಗುಜರಾತು, ಮಹಾರಾಷ್ಟ್ರ ಮತ್ತು ನಮ್ಮ ಎಲ್ಲ ಸ್ಟೇಟಲ್ಲೂ ಯಾವ್ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಕರ್ನಾಟಕ ಕಡೆಯಿಂದ ಹಳ್ಳಿಕಾರು ಇತ್ತು, ಆಂಧ್ರ, ತಮಿಳ್ನಾಡು ಪ್ರತಿಯೊಂದು ನೀವು. ಬಟ್ ಇಲ್ಲೇ ಬಂದು ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ಬೋದು, ನಾನು ಒಂದೇ ಕಡೆ ಈ ಥರ ಎಲ್ಲ ಬ್ರೀಡ್ಗಳು ನೋಡಿದ್ದು. ಒಂದೇ ಕಡೆ ನಾನು ನೋಡೋಕ್ಕೆ ಸಿಕ್ಕಿದ್ದು. ಇದು ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ನೀವು ಕೂಡ ಇಲ್ಲೇ ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ಏನಪ್ಪ ಅಂತಂದರೆ ಇಲ್ಲಿ ನನಗಂತೂ ತುಂಬಾ ಖುಷಿ ಆಯಿತು. ನಾನೆಲ್ಲೋ ಒಂದು 2, 3, 4 ನೋಡ್ಬೋದು. ಬಟ್ ನನಗೇನಪ್ಪ ಅಂತಂದರೆ ಇಲ್ಲಿ 18ರಿಂದ 19 ವೆರೈಟಿಗಳಾದ ನಾನಾ ಸ್ಟೇಟ್ಗಳಿಂದ ಕರ್ಕೊಬಂದು ಒಂದೇ ಕಡೆ ಇಲ್ಲಿದೆ. ಆ್ಯಂಡ್ ಒಂದೊಂದು ತುಂಬಾ ಡಿಫ್ರೆಂಟಾಗಿತ್ತು. ಆ್ಯಂಡ್ ಇದೆ ಹಳ್ಳಿಕಾರ. ಅದರಲ್ಲಿ ನಾನು ಅದನ್ನು ಮುಟ್ಟಿ ಆಶೀರ್ವಾದ ಕೂಡ ತೊಗೊಂಡೆ. ಯಾವ್ದು ಹಳ್ಳಿಕಾರ ಕೇಳೋಣ ಅಮ್ಮನ. ಆ್ಯಂಡ್ ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಇಲ್ಲಿ ಇದೆ ಹಳ್ಳಿಕಾರ ಹಾಲು ಕರೆಯೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ. ಇದರಿಂದ ಮುಂದಕ್ಕೆ ಹೋದರೆ ಹಾಲು ಕರೆಯೋದು ಇದೆ. ಮತ್ತು ಇಲ್ಲಿ ಏನೆಲ್ಲ ತರಕಾರಿ, ಹಣ್ಣು ಬೆಳೀತಾರೆ ಎಲ್ಲನೂ ಕೂಡ ಅವರು ಆರ್ಟ್ ಆಫ್ ಲಿವಿಂಗ್ ಸ್ಟಾರ್ಟಿಂಗ್ ಏನು ನಾವು ಎಂಟ್ರೆನ್ಸ್ ಬರ್ತೀವಲ್ಲ ಅಲ್ಲಿ ಅದನ್ನು ಸೇಲ್ ಮಾಡ್ತಾರೆ. ನೀವು ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಯಾರೆಲ್ಲ ಇವಾಗವರೆಗೂ ನೀವು ಹೋಗಿರಲ್ಲ, ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಆರ್ಟ್ ಆಫ್ ಲಿವಿಂಗ್ಗೆ. ಒಂದು ಏನಂತ ಹೇಳ್ತೀನಿ ಅಂತಂದರೆ, ಬೆಳಗ್ಗೆ ನೀವು ಆದಷ್ಟು ಬೇಗ ಹೋಗಬೇಕು. ಆದಷ್ಟು ಬೇಗ ಹೋದರೆ ನೀವೆಲ್ಲನೂ ಕವರ್ ಮಾಡ್ಬೋದು. ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಅವರೇ ಕರ್ಕೊಂಡು ಹೋಗ್ತಾರೆ. ನಾನು ನೋಡ್ದಂಗೆ ಬೇರೆ ಕಡೆ ಎಲ್ಲ ನಾವೇ ಹೋಗಬೇಕು ಒಂದೊಂದು ಕಡೆಗೆ. ಬಟ್ ಇಲ್ಲೇನಪ್ಪ ಅಂತಂದರೆ ಯಾವುದಕ್ಕೂ ಕೂಡ ₹1 ಕೂಡ ಚಾರ್ಜಸ್ ಮಾಡಲ್ಲ. ಪಾರ್ಕಿಂಗ್ ಮಾತ್ರ, ಎಂಟ್ರೆನ್ಸ್ ಪಾರ್ಕಿಂಗಲ್ಲಿ ಮಾತ್ರ ₹10 ತೊಗೋತಾರೆ. ಅದು ಬಿಟ್ಟರೆ ನಿಮಗೆ ಇಲ್ಲೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಅವರೇ ತೋರಿಸ್ತಾರೆ, ಅವರೇ ನಿಮಗೆಲ್ಲ ಗೈಡ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬಾ ಆ್ಯಂಡ್ ಊಟ ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಇಲ್ಲಿ ಊಟ ಎಷ್ಟಾರ ತಿನ್ಬೋದು, ತುಂಬ ಹೊಟ್ಟೆ ತುಂಬ ತಿನ್ಬೋದು ನೀವು. ಅದಕ್ಕೂ ಕೂಡ ಇಲ್ಲಿ ಫೆಸಿಲಿಟಿ ಇದೆ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಏನಾರು ನೀವು ಅಲ್ಲೇ ಉಳಿತೀನಿ ಅಂತಂದರೆ 6 ಗಂಟೆಯಿಂದ ನಿಮಗೆ ಪ್ರಾರ್ಥನೆ ಇರುತ್ತೆ. ಆ್ಯಂಡ್ ನಿಮಗೆ ಮೆಡಿಟೇಷನ್ ಇರುತ್ತೆ, ಎಲ್ಲ ಇರುತ್ತೆ. ಅದು ಕೂಡ ಮುಗಿಸ್ಕೊಂಡು ರಾತ್ರಿ ಕೂಡ ಊಟ ಇರುತ್ತೆ. ರಾತ್ರಿ ಕೂಡ ಊಟ ಮುಗಿಸ್ಕೊಂಡು ನೀವು ಬರ್ಬೋದು. ಆ್ಯಂಡ್
ಇದೆಲ್ಲ ಮುಗಿಸ್ಕೊಂಡು ನಾವು ಹಾಗೆ ಮುಂದಕ್ಕೆ ಹೋದ್ವಿ. ಬಟ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಒಂದಕ್ಕಿಂತ ಒಂದು ಗೋಗಳು, ಹಸುಗಳು ತುಂಬ ಡಿಫ್ರೆಂಟಾಗಿದೆ. ಆ್ಯಂಡ್ ಇಲ್ಲೇನಾರ ನೀವು ಹಸುನ ಒಂದು ದಿನ, ಒಂದು 10 ಹಸುನ ಒಂದು ದಿನ ನೋಡ್ಕೋತೀನಿ ಅಂದರೆ 500 ರೂಪಾಯಿ ಕೊಡಬೇಕು. ಆ ರೀತಿ ಏನು ಇಲ್ಲಿ ಇದೆ, ನೀವು ಕೂಡ ಡೊನೇಟ್ ಮಾಡ್ಬೋದು. ಇದೆಲ್ಲ ಮುಗಿಸ್ಕೊಂಡು ನಾವು ಮುಂದಕ್ಕೆ ಬಂದ್ವಿ. ಅದೇ ನಾನು ಹೇಳಿದ್ನಲ್ಲ, ಇಲ್ಲೇ ಹಸು ಹಾಲಾಗ್ಬೋದು, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾನು ನೆಕ್ಸ್ಟು ನಾನು ಇನ್ನೊಂದು ಕಡೆಗೆ ಹೋಗೋದಕ್ಕೆ ಹೊರಗಡೆ ಬಂದ್ವಿ ನಾವು. ನೀವು ಇಲ್ಲೇ ನೋಡ್ಬೋದು, ಇಲ್ಲಿರೋವಂಥ ಅಷ್ಟು ಹಸುಗಳು ನೋಡಿದ್ರಿ. ಇಲ್ಲೂ ಕೂಡ ಸ್ವಲ್ಪ ಹಸುಗಳಿದೆ. ಇಲ್ಲಿ ಹಸು ಹಾಲು ಕರೆಯೋದಕ್ಕೆ ಅಂತಲೇ ಇಲ್ಲಿಗೆ ಸಪ್ರೇಟಾಗಿ ಒಂದು ಇದು ಮಾಡ್ಕೊಂಡಿದ್ದಾರೆ. ಅದೆಲ್ಲ ನೋಡಿಕೊಂಡು ನಾವು ಮುಂದೆ ಬಂದ್ವಿ. ಅಲ್ಲಿಂದ ಬಸ್ ಹತ್ಕೊಂಡು ಇನ್ನೊಂದು ಬಸ್ ಹಿಡ್ಕೊಂಡು ನಾವು ಇಲ್ಲಿ ಶ್ರೀ ಶಾಂಬಾ ಪರಮೇಶ್ವರ ಟೆಂಪಲ್ ಅಂತ ನಾವು ಬಂದ್ವಿ. ಇದೇ ಶಿವ ಟೆಂಪಲ್ಲು. ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನಾವೇ ಅದಕ್ಕೆ ಅಭಿಷೇಕ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಇಲ್ಲಿ 1008 ಲಿಂಗಗಳಿದೆ. ಅದು ಒಂದೇ ಲಿಂಗದಲ್ಲಿ 1008 ಲಿಂಗಗಳನ್ನ ಅವ್ರು ಕೆತ್ತನೆ ಮಾಡಿದ್ದಾರೆ. ಅದನ್ನು ನೀವು ನೋಡ್ಬೋದು. ಆ್ಯಂಡ್ ನಾವೇ ಅಭಿಷೇಕ ಕೂಡ ಮಾಡ್ಬೋದು. ಆ್ಯಂಡ್ ನೀವು ಒಂದು ಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ 1008 ಲಿಂಗಕ್ಕೆ ಅಭಿಷೇಕ ಮಾಡ್ದಂಗಾಗುತ್ತೆ. ಅಲ್ಲಿ ನೀವೇನು ಚಿಕ್ಕದಾಗಿ ನೋಡ್ತಾ ಇದ್ದೀರಲ್ಲ, ಅದು ಒಂದೊಂದರಲ್ಲೂ ಒಂದೊಂದು ಲಿಂಗ ಕೆತ್ತಿದ್ದಾರೆ. ಆ್ಯಂಡ್ ತುಂಬಾ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು. ಆ್ಯಂಡ್ ದೇವರ ಆಶೀರ್ವಾದನೂ ತೊಗೊಂಡು ನಾವು ಇಲ್ಲಿ ಆಲ್ರೆಡಿ ಈವ್ನಿಂಗ್ ಆಗಿರೋದ್ರಿಂದ ಯೋಗಗಳು ಕ್ಲಾಸಸ್ ಸ್ಟಾರ್ಟ್ ಆಗಿತ್ತು. ಯೋಗ ಕ್ಲಾಸಸ್ಸು ಸ್ಟಾರ್ಟ್ ಆಗಿ ಎಲ್ಲರೂ ಬಂದು ಯೋಗ ಸ್ಟಾರ್ಟ್ ಮಾಡಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.